ಅಂದಾಜು 27, ಇಲ್ಲಿ ಕನ್ನಡಪ್ರಭದಲ್ಲಿ 22 ಅಂತ ಇತ್ತು, 27 ಕೋಚಿಂಗ್ ಸೆಂಟರ್ಗಳನ್ನು ಅನಧಿಕೃತ ಅಂತ ತನಿಖೆ ಮೂಲಕ ಭಾವಿಸಿ ಈಗಾಗಲೇ ಬಂದ್ ಮಾಡಲಾಗಿದೆ. ಕಾರಣ ಇಷ್ಟೇ, ಇದು ನಮ್ಮ ತಾಲೂಕಿನವರ ಯಾವುದೇ ದೂರ ಆಗಲಿ ಅಥವಾ ಅನಧಿಕೃತ ಅಂತ ಹೇಳಿ ಯಾರ ಕಂಪ್ಲೇಂಟ್ ದೂರು ಇಲ್ಲದೇನೆ ಇವು ಬಂದಾಗಿರ್ತಕ್ಕಂಥದ್ದು ತಮ್ಮ ಗಮನಕ್ಕಿದೆ. ಅದಕ್ಕೆ ಪೂರಕವಾಗಿ ಶ್ರೀ ನೀಲಪ್ಪ ಮುಕ್ಕಣ್ಣವರ್ ಮೇಗಳಪೇಟೆ ಸಾಕಿನ ಹುಣಗೂರು ತಾಲೂಕು ಹುಣಗೂರು ಜಿಲ್ಲಾ ಬಾಗಲಕೋಟೆ ಇವರ ಮಾಹಿತಿಗಾಗಿ ರವಾನಿಸಿದೆ ಅಂತ ಒಂದು ಆರ್ಡರ್ನಲ್ಲಿ ಬಂದಿತ್ತು. ಇವರು ಖಾಸಗಿ ಅನುದಾನಿತ ಶಾಲೆಗಳ ಅನುದಾನ ರಹಿತ ಶಾಲೆಗಳ ಸಂಘದ ಅಧ್ಯಕ್ಷರು ಅಂತಕ್ಕಂಥದ್ದು ನಮ್ಮ ಗಮನಕ್ಕಿರುವಂಥ ವಿಷಯ. ಇವರ ಒಂದು ದೂರಿನ ಅನ್ವಯ ನಮ್ಮ ಕುಷ್ಟಗಿ ತಾಲೂಕಿನ 27 ಕೋಚಿಂಗ್ ಸೆಂಟರ್ಗಳನ್ನು ಈಗಾಗಲೇ ಬಂದ್ ಮಾಡಲಾಗಿದೆ. ಸೊ ಇದು ಏನಾಗಿದೆ ಅಂತಂದರೆ, ನಮ್ಮ ಕೋರಿಕೆ ಇಷ್ಟೇ, ಇದು ಬಡ ಮಧ್ಯಮ ವರ್ಗ ಹಾಗೂ ಕೃಷಿ ಕೂಲಿ ಕಾರ್ಮಿಕ ವರ್ಗದ ಬಡ ಮಕ್ಕಳಿಗೆ ಭಾಳ ತೊಂದರೆ ಆಗಿದೆ. ಯಾಕೆಂದರೆ ನಮ್ಮ ತಾಲೂಕು ಇಡೀ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಒಂದು ತಾಲೂಕು. ಆ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ದುಡ್ಡು ಕೊಟ್ಟು ಶಿಕ್ಷಣದಲ್ಲಿ ಮಕ್ಕಳನ್ನ ಓದಿಸಲಿಕ್ಕೆ ಆಗದಿರತಕ್ಕಂಥ ಪಾಲಕರು ಏನು ಮಾಡಿದ್ದಾರೆ, ಕೋಚಿಂಗ್ ಸೆಂಟರ್ಗಳ ಮೊರೆ ಹೋಗಿ ಅದರ ಮೂಲಕ ವಿವಿಧ ವಸತಿ ಶಾಲೆಗಳಲ್ಲಿ ನಮ್ಮ ಮಕ್ಕಳು ಪ್ರವೇಶಾತಿ ಪಡೀಲಿ ಅನ್ನುವಂಥ ದೃಷ್ಟಿಯಿಂದ ಕೋಚಿಂಗ್ ಸೆಂಟರ್ಗಳಿಗೆ ಸೇರಿಸಿದ್ದಾರೆ. ಇದಲ್ಲದೆ ನೆರೆಯ ಯಲಬುರ್ಗಾ ತಾಲೂಕಿನ ಶಾಸಕರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಹೇಳಿಕೆ ಕೊಟ್ಟು ಅದನ್ನು ಇಂಪ್ಲಿಮೆಂಟ್ ಕೂಡ ಮಾಡಿದ್ದಾರೆ ಈಗಾಗಲೇ. ಏನಂತಂದ್ರೆ, ಅಲ್ಲಿ ಅತಿ ಹೆಚ್ಚು ವಸತಿ ಶಾಲೆಗಳಿರ್ತಕ್ಕಂಥದ್ದನ್ನ ನಾವೆಲ್ಲ ಗಮನಿಸಿದ್ದೇವೆ. ಇಡೀ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಸತಿ ಶಾಲೆಗಳಿದೆ ಅಂತ ಕಂಡು ಬಂದಿದೆ. ಅವ್ರು ಏನು ಮಾಡ್ತಾರೆ, ತಮ್ಮ ತಾಲೂಕಿನ ಮಕ್ಕಳು ತಮ್ಮ ತಾಲೂಕಿನ ವಸತಿ ಶಾಲೆಗಳಲ್ಲಿ 75% ಪ್ರವೇಶಾತಿ ಪಡಿಬೇಕು, ಬೇರೆ ಬೇರೆ ತಾಲೂಕಿನ ಅನ್ಯ ತಾಲೂಕಿನ ಮಕ್ಕಳು ಕೇವಲ 25% ಪ್ರವೇಶಾತಿ ಪಡಿಬೇಕು ಅಂತ ಹೇಳಿ ಒಂದು ಅಲಿಖಿತ ನಿಯಮವನ್ನು ತಂದಿದ್ದಾರೆ. ಅದು ಕೂಡ ನಮ್ಮ ತಾಲೂಕಿನ ಮಕ್ಕಳಿಗೆ ವಸತಿ ಶಾಲೆಯಲ್ಲಿ ಪ್ರವೇಶಾತಿ ಪಡಿಬೇಕು ಅನ್ನುವಂಥ ಕನಸು ಭಗ್ನವಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ದಿನಾಂಕ 21/5/2024 ಮಾನ್ಯ ಮಾಜಿ ಶಾಸಕರು ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರು ಶೈಕ್ಷಣಿಕ ಕಳಕಳಿಯ ಹಿನ್ನೆಲೆಯಲ್ಲಿ ಶಿವರಾಜ್ ತಂಗಡಿಗೆ ಅವರು, ಉಸ್ತುವಾರಿ ಸಚಿವರು ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಬೆಂಗಳೂರು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಪತ್ರ ಬರೀತಾರೆ. ಇದೊಂದು ನಿಯಮವನ್ನು ದಯವಿಟ್ಟು ಕೈ ಬಿಡಬೇಕು. ಎಲ್ಲ ರೋಸ್ಟರ್ ಮತ್ತು ಏನಂತಂದರೆ ಮೆರಿಟ್ ಕಮ್ ರೋಸ್ಟರ್ ಆಧಾರದ ಮೇಲೆ ಮೊದಲೇನು ನೇಮಕಾತಿ ಆಗ್ತಿತ್ತು, ಪ್ರವೇಶಾತಿ ಆಗ್ತಿತ್ತು, ಆಧಾರದ ಮೇಲೆ ಆಗಲಿ ಅಂತ ಹೇಳಿ ಶೈಕ್ಷಣಿಕ ಕಳಕಳಿಯಲ್ಲಿ ಅವರು ಮನವಿ ಪತ್ರವನ್ನು ಬರೆದಿದ್ದಾರೆ. ಅವರ ಮನವಿ ಪತ್ರಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ದಯವಿಟ್ಟು ಈ ರೀತಿಯಾದಂಥ ಒಂದು ನಿಯಮವನ್ನು ನಾವು ನಿರೀಕ್ಷಿಸಿರಲಿಲ್ಲ. ಮಾನ್ಯ ಶಾಸಕರಾದ ಬಸವರಾಜ ರಾಯರೆಡ್ಡಿ ಅವರು ಹಾಗೂ CM ಅವರ ಆರ್ಥಿಕ ಸಲಹೆಗಾರರಿಂದ ಈ ರೀತಿ ಒಂದು ನಿಯಮವನ್ನು ನಾವು ನಿರೀಕ್ಷಿಸಿರಲಿಲ್ಲ. ದಯವಿಟ್ಟು ಆ ನಿಯಮವನ್ನು ಹಿಂಪಡಿಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಸೊ ಇನ್ನುಳಿದಂಗೆ ಈ ಕೋಚಿಂಗ್ ಸೆಂಟರ್ಗಳು ನಿಯಮ ಬಾಹಿರವಾಗಿ ಅನಧಿಕೃತ ಅಂತ ಕಾರಣಕ್ಕೆ ಬಂದ್ ಮಾಡಿಸಿದ್ದು ಅಲ್ಲದೆ, ಕೆಲ ಸರ್ಕಾರಿ ಶಾಲಾ ಶಿಕ್ಷಕರು ಕೂಡ ಇದರಲ್ಲಿ ಪ್ರಮುಖವಾಗಿ ತಾವೇ ನೇರವಾಗಿ ಭಾಗವಹಿಸಿದ್ದಾರೆ ಅಂತ ಸುದ್ದಿ ಪ್ರಸಾರ ಆಯಿತು. ಅದು ಅವರ ಗಮನಕ್ಕೆ ಕೂಡ ಬಂದಿದೆ. ಸೊ ಇಲಾಖೆ ನಿಯಮಾವಳಿಗಳ ಪ್ರಕಾರ ಅಂತ ಶಿಕ್ಷಕರಿದ್ದರೆ ತಾವು ಕ್ರಮ ಕೈಗೊಳ್ಳಿ. ಅದನ್ನು ಬಿಟ್ಟು ಈ ಕೋಚಿಂಗ್ ಸೆಂಟರ್ಗಳ ಮೇಲೆ ತಮ್ಮ ಗದಾ ಪ್ರಹಾರ ಮಾಡಿರ್ತಕ್ಕಂಥದ್ದು, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಸೊ ಅದಕ್ಕೆ ಏನೇ ಇರಲಿ, ಒಂದು ವೇಳೆ ತಾವು ಸರ್ಕಾರಿ ಶಾಲೆ ಶಿಕ್ಷಕರು ಗುಣಮಟ್ಟದ ಶಿಕ್ಷಣವನ್ನು ನೀಡಿದರೆ, ಈ ವಸತಿ ಶಾಲೆಗಳಲ್ಲಿ ಮಕ್ಕಳು ಪಾಸ್ ಆಗಿ ಅಲ್ಲಿ ಪ್ರವೇಶ ಈ ಶೈಕ್ಷಣಿಕ ವರ್ಷ ಮುಗಿಯೋ ತನಕ ಅವರಿಗೆ ಕೊನೆಯದಾಗಿ ಒಂದು ಅವಕಾಶ ಮಾಡಿಕೊಡ್ಬೇಕು ಮಾನವೀಯತೆ ದೃಷ್ಟಿಯಿಂದ. ಇಲ್ದಿದ್ರೆ ನಮ್ಮ ತಾಲೂಕಿನ ಮಕ್ಕಳು 6ನೇ ತರಗತಿ ಪ್ರವೇಶ ಪಡಿತಕ್ಕಂಥ ವಸತಿ ಶಾಲೆಗಳಲ್ಲಿ ಪ್ರವೇಶ ಪಡಿತಕ್ಕಂಥ ಮಕ್ಕಳಿಗೆ ಅನ್ಯಾಯ ಆಗ್ತದೆ, ತೀವ್ರ ಸಮಸ್ಯೆ ಆಗ್ತದೆ. ದಯವಿಟ್ಟು ಇದೊಂದು ಶೈಕ್ಷಣಿಕ ವರ್ಷ ಮಾನ್ಯ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಕೊಪ್ಪಳರವರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ದಯವಿಟ್ಟು ಇದೊಂದು ಮಾನವೀಯ ಕಳಕಳಿ, ಇದೊಂದು ಶೈಕ್ಷಣಿಕ ವರ್ಷ
ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಅದು ಹೇಗಂತಂದ್ರೆ ಮುಚ್ಚಳಿಕೆ ಪಡೆಯುವ ಮೂಲಕ, ಷರತ್ತುಬದ್ಧ ಮುಚ್ಚಳಿಕೆ ಪಡೆಯುವ ಮೂಲಕ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ನಾವೇ ಸ್ವಯಂ ಪ್ರೇರಿತರಾಗಿ ಬಂದು ತಮ್ಮಲ್ಲಿ ಅನುಮತಿ ಪಡಿತೀವಿ. ಇಲಾಖೆ ನಿಯಮಾವಳಿಗಳು ಏನು ಹೇಳ್ತಾವೆ ಅದಕ್ಕೆ ಬದ್ಧರಾಗಿ ನಾವು ಅನುಮತಿ ಪಡಿತೀವಿ ಅಧಿಕೃತವಾಗಿ. ಅಲ್ಲಿವರೆಗೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕಂತಕ್ಕಂಥದ್ದನ್ನ ತಾವು ಏನು ಮುಚ್ಚಳಿಕೆ ಮೂಲಕ ಅವರಿಂದ ಪಡೆದು ಅವರಿಗೆ ಅನುಮತಿ ಕೊಡಬೇಕು ಅನ್ನೋದು. ಏನಾಗ್ತಾ ಇದೆ, ಮಕ್ಕಳು 5ನೇ ದಿನ ನವೋದಯ ಆಗಿತ್ತು, ಈ ಥರ ಸೈನ್ಸ್ ಇರ್ತಾರೆ, ಕಾಂಪಿಟೇಟಿವ್ ಶಿಕ್ಷಣಕ್ಕೂ ಆ ಕಾಂಪಿಟೇಟಿವ್ ಎಕ್ಸಾಮ್ ಶಿಕ್ಷಣಕ್ಕೂ ಅದು ಗಜಾಂತರ ವ್ಯತ್ಯಾಸ ಇದೆ. ಮಕ್ಕಳನ್ನ ಮುಂದಿನ 10ನೇ ತರಗತಿವರೆಗೂ ಅವ್ರಿಗೆ ಒಳ್ಳೆಯ ಶಿಕ್ಷಣ ಕೊಡಿಸ್ಬೇಕಂದ್ರೆ ಅನಿವಾರ್ಯವೋ ಅನ್ನೋ ಅವಶ್ಯಕತೆಯೋ ಗೊತ್ತಿಲ್ಲ. ಒಟ್ಟಾರೆ ಕೋಚಿಂಗ್ ಸೆಂಟರ್ಗಳಾಗ ಪರ್ಟಿಕ್ಯುಲರ್ ಆಗಿ ನಾನು ನವೋದಯ ಆಯಿತು, ಸೈನಿಕ ಆಯಿತು, ಕಿತ್ತೂರು ಆಯಿತು, ಮಕ್ಕಳು ವಿದ್ಯಾರ್ಥಿನಿ ಯಾರೇ ಇರಲಿ ಅವರಿಗೆ ಪರಿಪೂರ್ಣವಾಗಿ ಅವ್ರ ಜ್ಞಾನ ತುಂಬ್ತಾರೆ. ಆ ಎಕ್ಸಾಮ್ ಪಾಸ್ ಹೆಂಗಾಗಬೇಕು ಅದ್ರ ಬಗ್ಗೆ ನಮ್ಮ ಶಿಕ್ಷಣದಲ್ಲಿ ಅದನ್ನು ನಾವು ಕೊಡೋದಿಲ್ಲ. ಅವ್ರೇನು ಮಾಡ್ತಾರೆ, ಪಾಠ್ಯಗಳು ಏನದೋ ಅದ್ರ ಬಗ್ಗೆ ಅವರು ಪಾಠ್ಯವಸ್ತುಗಳ ಬಗ್ಗೆ ಅವರು ತಿಳ್ಕೊಡ್ತಾರೆ. ನಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋಗಬೇಕು ಅಂದಾಗ ಅದರದ್ದೇ ಆದ ಪೇಪರ್ಗಳಿವೆ, ಅದರದ್ದೇ ಆದ ಮಾಡೆಲ್ಗಳಿವೆ, ಅದರದ್ದೇ ಆದ ಸಿಲೆಬಸ್ಗಳಿವೆ. ಅದನ್ನು ನಮ್ಮ ಸಿಲೆಬಸ್ಸಲ್ಲಿ ಕೊಡೋಕ್ಕಾಗಲ್ಲ. ಹಂಗಾಗಿ ನಾವು ಕೋಚಿಂಗ್ ಮೊರೆ ಹೋಗ್ಬೇಕಾಗಿದೆ ಅನಿವಾರ್ಯವಾಗಿ. ಆಮೇಲೆ ಇನ್ನೊಂದು ಸರ್, ಇದು ಇಡೀ ರಾಜ್ಯಾದ್ಯಂತ ಹೋಲಿಕೆ ಮಾಡಿದಾಗ ಬರೀ ಕುಷ್ಟಗಿ ತಾಲೂಕಿಗೆ ಯಾಕೆ ಈ ರೀತಿ ಆಯಿತು ಅನ್ನೋದು ಇಡೀ ಜಿಲ್ಲಾದ್ಯಂತ ಇದೆ, ರಾಜ್ಯಾದ್ಯಂತ ಇದೆ. ಇದನ್ನ ಯಾಕೆ ಪ್ರಶ್ನೆ ಮಾಡಬಾರ್ದು ನಾವು? ನಮ್ಮ ತಾಲೂಕಿನ ಮಕ್ಕಳು ಅನ್ಯಾಯ ಮಾಡಿದವ? ನೆರೆ ಯಲಬುರ್ಗಿ ತಾಲೂಕಿನ ಶಾಸಕರು ಆ ರೀತಿ ಹೇಳಿಕೆ ಕೊಡ್ತಾರೆ. ಇಲ್ಲಿ ನೋಡಿದ್ರೆ ಕುಷ್ಟಗಿ ತಾಲೂಕಿನ 27 ಕೋಚಿಂಗ್ ಸೆಂಟರ್ ಬಂದ್ ಮಾಡಿದ್ರಿ. ಹಾಗಾದ್ರೆ ಯಲಬುರ್ಗಿ ತಾಲೂಕು, ಗಂಗಾವತಿ, ಕೊಪ್ಪಳ ಅಲ್ಲಿ ಕೋಚಿಂಗ್ ಸೆಂಟರ್ಗಳು ಇಲ್ವೇ? ಅದನ್ನ ಯಾಕೆ ತಾವು ಪ್ರಶ್ನೆ ಮಾಡ್ತಾ ಇಲ್ಲ? ದ್ವೇಷ ಕಣ್ಣಿ ಬೇಳೆ ಮಾಡಂಗಿದ್ರೆ ಎಲ್ಲದನ್ನು ಮಾಡಿ ಆಗಿದ್ದು ನಮಗೆ ಒಂದು ಮೂರನೇ ವಿಷಯ, ಸರ್ಕಾರಿ ಶಾಲೆಗಳಲ್ಲಿ LKG UKG ಪ್ರಾರಂಭ ಮಾಡಬೇಕು ಅಂತ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅನಂತರದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರ ಒಂದು ಹೋರಾಟದ ಮೂಲಕ ಏನಾಗಿಲ್ಲ, ನಾವು ಭಾಳ ನಿರ್ಲಕ್ಷ್ಯಕ್ಕೆ ಒಳಗಾಗ್ತೀವಿ, ಅಂಗನವಾಡಿಗಳಲ್ಲಿ LKG UKG ತೆರಿಬೇಕು. ಆದರೆ ಅಲ್ಲೊಂದು ಲೋಪದೋಷ ಇದೆ, ಸರ್ಕಾರ ಅದನ್ನು ದಯವಿಟ್ಟು ಗಮನಿಸಬೇಕು. ಈ ಅಂಗನವಾಡಿ ಸಹಾಯಕರ ಮತ್ತು ಕಾರ್ಯಕರ್ತರ ವಿದ್ಯಾರ್ಥಿ ಏನು, ಅವರಿಗೆ LKG UKG ಮಕ್ಕಳಿಗೆ ಆ ಜ್ಞಾನವನ್ನು ಶಿಕ್ಷಣವನ್ನು ಕೊಡ್ಲಿಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ನಾವು ಕಾಡುತ್ತೆ. ದಯವಿಟ್ಟು ಆ ಹಿನ್ನೆಲೆಯಲ್ಲಿ ಸರ್ಕಾರ ಚರ್ಚೆ ಮಾಡಬೇಕು. ಅದನ್ನು ಒಂದು ಆ ರೂಪರೇಷೆಯನ್ನು ಅಂತಿಮಗೊಳಿಸಬೇಕಾದಾಗ ಈ ಮಾನದಂಡಗಳನ್ನು ಕೂಡ ನೋಡಬೇಕು. ಅದರ ಜೊತೆಗೆ ಈಗ ಜುಲೈ 22ಕ್ಕೆ ರಾಜ್ಯದ 250 ಅಂಗನವಾಡಿ ಕೇಂದ್ರಗಳಲ್ಲಿ LKG UKG ಪ್ರಾರಂಭ ಮಾಡಲಿಕ್ಕೆ ಕೊಟ್ಟಿದೆ ಸರ್ಕಾರ. ಸೊ ಅಲ್ಲಿ ಬೇರೆ ಅನುಭವಿ, ನುರಿತ ಮತ್ತು ಅರ್ಹತೆ ಮಾನದಂಡಗಳನ್ನು ಉಳ್ಳಂಥ ಶಿಕ್ಷಕರ ನೇಮಕ ಮಾಡ್ತಿರೋ ಅದೇ ಅಂಗನವಾಡಿ ಸಹಾಯಕರು ಮತ್ತು ಕಾರ್ಯಕರ್ತರ ಸುಪರ್ದಿಗೆ ಬಿಡ್ತಿರೋ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ದಯವಿಟ್ಟು ಆ ಹಿನ್ನೆಲೆಯಲ್ಲಿ ತಾವೇನಾದರೂ ಸರ್ಕಾರಿ ಶಾಲೆಗಳಲ್ಲಿ UKG LKG ಪ್ರಾರಂಭ ಮಾಡೋದಾಗಿದ್ದರೆ ನಮ್ಮ ಸ್ವಾಗತ. ಅಂಗನವಾಡಿಗಳಲ್ಲಿ ಏನಾದರೂ ನೀವು ಪ್ರಾರಂಭ ಮಾಡೋದಾಗಿದ್ದರೆ ದಯವಿಟ್ಟು ಅರ್ಹತೆ ಇರ್ತಕ್ಕಂಥ ಶಿಕ್ಷಕರನ್ನ ನೇಮಕ ಮಾಡೋದ್ರ ಮೂಲಕ ಪ್ರಾರಂಭಿಸಬೇಕು ಹೊರತು ಈ ರೀತಿ ಅಡ್ಡಾದಿಡ್ಡಿಯಾಗಿ ಅವರು ಒತ್ತಡ ಹೇರ್ತಾರೆ, ಅವರು ಹೋರಾಟ ಮಾಡಿದ್ದಾರೆ ಅಂತ ಹೇಳಿ ತಾವು ಅದಕ್ಕೆ ಭಾಗಬಾರದು. ಅದಕ್ಕೆ ಈ ಮೂಲಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರಾದ ಮಧು ಬಂಗಾರಪ್ಪನವರು, ಮಾನ್ಯ ಸಿದ್ದರಾಮಯ್ಯನವರಲ್ಲಿ ನಾವು ವಿನಂತಿ ಮಾಡಿಕೊಳ್ತೇವೆ, ಒಂದು ವೇಳೆ ನೀವೇನಾದರೂ ಅಂಗನವಾಡಿ ಶಾಲೆಗಳಲ್ಲಿ LKG UKG ಪ್ರಾರಂಭ ಮಾಡೋದಾದರೆ ಅರ್ಹತೆ ಉಳ್ಳಂಥ ನಿಗದಿತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಅರ್ಹತೆ ಉಳ್ಳಂಥ ಶಿಕ್ಷಕರ ನೇಮಕ ಮಾಡಿ ನೀವು ಪ್ರಾರಂಭ ಮಾಡಿ, ಇಲ್ಲದಿದ್ದರೆ ಅದು ಮಾಡಬಾರ್ದು ಅಂತ ಹೇಳಿ. ಅದು ಮಕ್ಕಳ ಶಿಕ್ಷಣದ ಮೇಲೆ ಪ್ರಭಾವ ಬೀರ್ತದೆ. ನನಗೊಂದು ವ್ಯತ್ಯಾಸ ಗೊತ್ತಾಗ್ತದೆ. LKG UKG ಅಂಗನವಾಡಿಯನ್ನು ನಡೆಸೋದಾದ್ರೆ 3 ಥರ ಅಂಗನವಾಡಿ ವಿದ್ಯಾರ್ಥಿಗಳಾದ್ರೆ, LKG ವಿದ್ಯಾರ್ಥಿಗಳಾದ್ರೆ, UKG ವಿದ್ಯಾರ್ಥಿ ಹೆಂಗೆ ಡಿವೈಡ್ ಮಾಡಿ ಅವನ ಕಟ್ಟಡ ಏನು, ಅವ್ರ ಕಟ್ಟಡ ಅಂಗನವಾಡಿ ಅಂತ ಒಂದು ರೂಮ್ ಕೊಟ್ಟಿರ್ತೀರಿ, ಅದರ ಒಂದು ಊಟ ಇರ್ತದೆ, ಅವ್ರ ಮಕ್ಕಳಿಗೆ ಪೌಷ್ಟಿಕಾಹಾರ ಕೊಡಬೇಕಾಗಿರ್ತದೆ ಒಂದು ರೂಮ್ನಾಗ. LKG UKG ಹೆಂಗೆ ಡಿವೈಡ್ ಮಾಡ್ತಾರೆ. ಅದರ ಜೊತೆಗೆ ಅವರಿಗೆ ಬೇರೆ ಬೇರೆ ಕೆಲಸಗಳನ್ನು ಕೂಡ ಸರ್ಕಾರ ಭರಿಸುತ್ತೆ. ಚುನಾವಣೆ ಕೆಲಸ ಇರ್ಬೋದು, ಜನಸಂಖ್ಯೆ ಆಧಾರಿತ ಕೆಲಸಗಳಿರ್ಬೋದು, ಜನಗಣತಿ ಇರ್ಬೋದು, ಇನ್ನೊಂದು ಬೇರೆ ಸಮೀಕ್ಷೆ ಇರ್ಬೋದು, ಏನೋ ಒಂದು ಕೆಲಸಗಳನ್ನು ಪದೇ ಅವ್ರ ಮೇಲೆ ಹೇರುತ್ತೆ. ಹಾಗಾದರೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗೋದು ಹೇಗೆ, ಸಿಗೋದು ಸಾಧ್ಯನಾ ಅಂತ ರೂಪುರೇಷೆಗಳೇನಂತ, ಹೆಂಗೆ ಕಲಿಕೆ ಹೆಂಗೆ ಕಲಿಸ್ತಾರೆ, ಏನಂತ ಕಲಿಸ್ತೀರಿ, ಅದಕ್ಕೆ ದಯವಿಟ್ಟು ಅಂಗನವಾಡಿಯವರಿಗೆ ಏನು ಕಲಿಸ್ತೀರಿ. ಸರ್ಕಾರ ಈ ನಿಟ್ಟಿನಲ್ಲಿ ಬಹಳ ಎಚ್ಚರಿಕೆ ಹೆಜ್ಜೆ ನೀಡಬೇಕು. ಅದರ ಜೊತೆಗೆ
ಒಂದು ಸಣ್ಣ ಪ್ರಸ್ತಾಪ, ದಯವಿಟ್ಟು ತಾವು ಇದನ್ನ ಚರ್ಚೆಯಾಗಿ ತೆಗೆದುಕೊಳ್ಬೇಕು. ಯಾಕಂದ್ರೆ ಈಗ ಒಂದೇ ವಿಷಯದಲ್ಲಿ ಇದ್ದಿದ್ದು, ಈಗ ಅನಧಿಕೃತ ಕೋಚಿಂಗ್ಗಳು ಮತ್ತು ಕೋಚಿಂಗ್ ಸೆಂಟರ್ನಾಗ ವಿದ್ಯಾರ್ಥಿ ಇಲ್ಲಾರದ ಶಿಕ್ಷಕರು ಇರ್ತಾರ ಅಂತ ಒಂದು ವರದಿ ಬಂದಿದೆ, ಜಿಲ್ಲಾ ಮಟ್ಟದ ವರದಿ ಆಗಿದೆ. ಅದಕ್ಕೆ ಪ್ರತಿಯಾಗಿ ನಾನೊಂದು 2-3 ಏನು ಕೋಚಿಂಗ್ ಸೆಂಟರ್ಗಳವ್ರನ್ನ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಶಿಕ್ಷಕರ ಒಂದು ಏನು ವಿದ್ಯಾರ್ಥಿ ಐತೆ ಅಂತ ಕೇಳಿದೆ. ಎಲ್ಲರೂ MA B.Ed, BA B.Ed, BSc B.Ed, D.Ed BSc ಆದವರು, D.Ed BA ಆದವರು ಇದ್ದಾರೆ ನಮ್ಮ ಕುಷ್ಟಗಿ ತಾಲೂಕಿನಾಗ. ಮತ್ತು ಬೇರೆ ತಾಲೂಕಿನಾಗ ಹೆಂಗೈತೆ ನಮ್ಗೆ ಗೊತ್ತಿಲ್ಲ. ಈ ರೀತಿ ಎಲ್ಲ ಶಿಕ್ಷಣದ ಅರ್ಹತೆ ಹೊಂದಿರತಕ್ಕಂಥ ನಿರುದ್ಯೋಗಿ ಬಡ ಶಿಕ್ಷಕರಿದ್ದಾರೆ. ಅವ್ರ ಗತಿ ಏನು? ಈ ಕೋಚಿಂಗ್ ಸೆಂಟರ್ಗಳು ಸ್ಥಗಿತ ಆದರೆ ಅವ್ರ ಗತಿ ಏನು? ಪಾಪ ಅವ್ರು ನಿರುದ್ಯೋಗಿಗಳಾಗಿರೋದ್ರಿಂದ, ಬಡವರಾಗಿರೋದ್ರಿಂದ ಅಲ್ಲಿ ಇಲ್ಲಿ ಸಾಲ ಸೋಲ ಮಾಡಿ ಒಂದು 4-5 ಜನ ಅವರೆಲ್ಲ ಸೇರ್ಕೊಂಡು ಒಂದು ಕೋಚಿಂಗ್ ಸೆಂಟರ್ ತೆಗೆದಿರ್ತಾರೆ. ಇದು ನಮ್ಮ ಕಳಕಳಿ. ದಯವಿಟ್ಟು ಇದನ್ನು ನಾವು ಧನಾತ್ಮಕವಾಗಿ ತೆಗೆದುಕೊಳ್ಬೇಕು. ಮಕ್ಕಳ ಮೇಲೆ ಆಗ್ತಕ್ಕಂಥ ಶೈಕ್ಷಣಿಕ ಪರಿಣಾಮವನ್ನು ಗಮನಿಸಬೇಕು. ಆ ನಿಟ್ಟಿನಲ್ಲಿ ನಾವು ನಮ್ದು ಟೈಟ್ಲೇ ಇದೆ, ಬಡ ಮಧ್ಯಮ ಕುಟುಂಬ ವರ್ಗಗಳ ಪಾಲಕರ ಹಾಗೂ ಮಕ್ಕಳ ಪರವಾಗಿ ಕೋರಿಕೆ. ಸೊ ಆ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಮಾನ್ಯ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯರಾಗಿರ್ತಕ್ಕಂಥ ಶೇಖರಗೌಡ ರಾಮಕೃಷ್ಣ ಅವರಿಗೆ ಮನವಿ ಪತ್ರವನ್ನು ರವಾನಿಸಿದ್ದೇವೆ. ಅವ್ರಿಗೂ ಕೂಡ ಚರ್ಚೆ ಮಾಡಿದ್ದೇವೆ. ಜೊತೆಗೆ DDP ಅವರಿಗೂ ಕೂಡ ನಾವು ರವಾನೆ ಮಾಡಿದ್ದೇವೆ ಪತ್ರವನ್ನು. ಇವತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಮಾನ್ಯ ಶಾಸಕರಿಗೆ ನಾವು ಮುಟ್ಟಿಸ್ತೇವೆ ಈ ವಿಷಯವನ್ನು. ದಯವಿಟ್ಟು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಾಸಕರು ಮತ್ತು DDP ಅವರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಸಾಕಷ್ಟು ಚರ್ಚೆ ಮಾಡಿ ಸಾಧ್ಯ ಆದಷ್ಟು ಈ ಶೈಕ್ಷಣಿಕ ವರ್ಷ ಮುಗಿಯೋದ್ರೊಳಗಾಗಿ ಷರತ್ತು ನಿಬಂಧನೆಗಳನ್ನು ಅವ್ರ ಮೇಲೆ ಹೇರಿ ಅವರಿಂದ ಮುಚ್ಚಳಕ್ಕೆ ಬರ್ಕೊಳ್ಳೋದ್ರ ಮೂಲಕ ತಾವೇನು ಮಾಡಬೇಕು, ಈ ವರ್ಷ ಅವರು ಶೈಕ್ಷಣಿಕ ವರ್ಷದಲ್ಲಿ ಪ್ರಾರಂಭವಾಗಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು. ಮತ್ತು ಇಷ್ಟು ವಿಷಯಗಳು